ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ನೀನು ಹೇಳ್ದೆ ಅಂತ ನಿಮ್ಮ ಮನೆಯವರಿಂದ ದುಡ್ಡು ತಗೊಳ್ಳೋದಕ್ಕೆ ನಾನು ಒಪ್ಕೊಂಡೆ. ನಿಮ್ಮ ಮನೆ ಅನ್ನೋ ಸೆಂಟಿಮೆಂಟ್ಗೆ ನೀನು ಹೇಳ್ದೆ ಅನ್ನೋ ಕಾರಣಕ್ಕೋಸ್ಕರ ಅದೇ ನಾನು ಮಾಡ್ತಾ ಇರೋ ದೊಡ್ಡ ತಪ್ಪು. ಇವಾಗ ಇದೆಲ್ಲ ಬೇಕಿತ್ತ ನನಗೆ ಅಂತ ಅನ್ನಿಸ್ತಾ ಇದೆ. ಇನ್ನೂ ನಾನು ಇಲ್ಲೇ ಇದ್ರೆ ಇನ್ನು ಚೀಪಾಗಿ ಹೋಗ್ತೀನಿ. ನನ್ನ ಸೆಲ್ಫ್ ರೆಸ್ಪೆಕ್ಟ್ನ ಕಳ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಕಮ್ ಲೆಟ್ಸ್ ಗೋ, ನಮ್ಮ ಮನೆಗೆ ಹೋಗೋಣ. ಅರುಣ್, ಅದು ಏನು ಬೇಕಾಗಿಲ್ಲ, ನಾನು ಹೇಳ್ದಷ್ಟು ಮಾತ್ರ ಕೇಳು. ಅಲ್ಲಿ ಕಂಪ್ನಿ ನಮ್ಮ ಉಳ್ಗೋಗಿದೆ ಅಂತಂದ್ರು ನಮ್ಮ ಮನೆಯಲ್ಲಿ ಯಾರು ಕೇರೆ ಮಾಡಲ್ಲ. ಅಂಥದ್ರಲ್ಲಿ ಇಲ್ಲಿ ಜುಜ್ಬಿ 5 ಕೋಟಿಗೆ ಲೆಕ್ಕ ಕೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಟೂ ಮಚ್ ಆಗಲಿಲ್ವಾ? ಛೇ, ಇಲ್ಲಿಗೆ ಯಾಕೆ ಬಂದು ಅಂತ ಅನ್ನಿಸ್ತಾ ಇದೆ. ಅರುಣ್, ನನಗೆ ನೀನು ಹೇಳ್ತಿರೋದು ಅರ್ಥ ಆಗ್ತಾ ಇದೆ. ಈಗ ನೋಡು, ಅಣ್ಣ ಕೊಟ್ಟಿರೋ ದುಡ್ಡನ್ನ ನಾವು ಇನ್ವೆಸ್ಟ್ ಮಾಡೋಣ. ಅದರಿಂದ ಪ್ರಾಫಿಟ್ ಬಂದ್ಮೇಲೆ ಅಣ್ಣ ಕೊಟ್ಟಿರೋ ದುಡ್ಡನ್ನ ನಾವು ಅವನಿಗೆ ವಾಪಸ್ ಕೊಡೋಣ. ಮಿಕ್ಕಿದ ದುಡ್ಡು ನಮಗೆ ಪ್ರಾಫಿಟ್ ತಾನೆ. ನೀನು ಯಾಕೆ ಆಂಗಲಲ್ಲಿ ಯೋಚನೆ ಮಾಡ್ತಿಲ್ಲ? ಅರುಣ್, ಪ್ಲೀಸ್ ಅರುಣ್, ನಮ್ಮ ಅಣ್ಣ ಯಾವತ್ತೂ ಈ ಥರ ಇರಲಿಲ್ಲ. ಈ ಅದಕ್ಕೆ ಬಂದಾಗ್ಲಿಂದ ಹೀಗಾಗಿದ್ದಾನೆ. ಪ್ಲೀಸ್ ಅರುಣ್, ನನಗೋಸ್ಕರ ಸಮಾಧಾನ ಮಾಡ್ಕೋ ಪ್ಲೀಸ್. ಸರಿ, ನಿನಗೋಸ್ಕರ ಎಲ್ಲನೂ ಸಹಿಸ್ಕೋತೀನಿ. ಆ ಚೆಕ್ಕನ್ನು ಬ್ಯಾಂಕಿಗೆ ಯಾವತ್ತಾಗ್ತಾ ಇದೆ? ಇವತ್ತೇ, ಈಗಲೇ ಹೋಗಿ ಹಾಕಿ ಬರ್ತೀನಿ. ಗುಡ್ ಗುಡ್, ಹೋಗಿದ್ ಬಾ. ಸರಿ, ಬಾಯ್. ಏನೋ ಒಂದು ಮಾಡಿದ್ರಾಯ್ತು ಬಿಡು, ಏನೋ ಒಂದು ಆಗತ್ತೆ ಬಿಡು ಅಂತ ಈ ವಿಷಯನ ಲೈಟಾಗಿ ತಗೊಳ್ಳೋದು ಸಾಕು. ನೀವೀಗ ಸೀರಿಯಸ್ ಆಗಬೇಕು. ರೀಸನ್ಸ್ ಕೊಟ್ಟಿದ್ದು ಸಾಕು ನನಗೆ. ಹೇಳಿ, ನಮ್ಮ ಅಪ್ಪ ಹತ್ರ ಯಾವಾಗ ಬಂದು ಮಾತಾಡ್ತೀರಾ? ಅರೆ ಮಾತಾಡ್ತೀನಿ. ಏನು ನೀವೊಬ್ಬರೇ ಮಾತ್ರ ನನ್ನ ಲವ್ ಮಾಡ್ತಾ ಇರೋದಾ? ನಾನು ಕೂಡ ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ. ಈಗ ನಿಮ್ಗೆ ಹೆಂಗೆ ನನ್ನ ಮದುವೆ ಆಗಬೇಕು ಅಂತ ಆಸೆ ಇದೆಯೋ, ನನಗೂ ಕೂಡ ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತ ತುಂಬ ಆಸೆ ಇದೆ. ಬಟ್ ನನ್ನ ಸಿಚುವೇಶನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಈಗ ನಾನಿರೋ ಪೊಸಿಷನಲ್ಲಿ ನಿಮ್ಮ ಅಪ್ಪನ ಹತ್ರ ಬಂದು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಡಿ ಅಂತ ಕೇಳಿದ್ರೆ, ಐ ಮೀನ್ ಯಾವ ತಂದೆ ತಾನೇ ಒಪ್ಕೋತಾರೆ ಹೇಳಿ? ಹೌದಪ್ಪ, ನಿಮ್ಮ ಅಣ್ಣ ದೊಡ್ಡ ಶ್ರೀಮಂತ, ಬಿಸ್ನೆಸ್ ಟೈಕೂನ್. ಆದರೆ ನೀನೇನಪ್ಪ ಮಾಡ್ಕೊಂಡಿದ್ಯಾ ಅಂತ ಫೇಸ್ ಟು ಫೇಸ್ ನೀವೇ ಯೋಚನೆ ಮಾಡಿ. ನನಗಂತೂ ಪೇಷನ್ಸ್ ಇಲ್ಲ ಅನ್ನೋ ಥರ ಆಗೋಗಿದೆ. ರೀ ಅಪೇಕ್ಷಾ, ನೀವು ಪೇಷನ್ಸ್ ಕಳ್ಕೊಂಡ್ರೆ ಆಮೇಲೆ ನಾನು ಪೇಷಂಟ್ ಆಗಬೇಕಾಗತ್ತೆ. ಫಸ್ಟ್ ವಿಷಯನ ಮಾಮ್ಗೆ ಹೇಳಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.